ಇನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಪವರ್ ಟಿವಿ ಜೊತೆ ಜಯನ್ ಪತ್ನಿ ಶೈಮಾ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡಿಲ್ಲ ಅಂತ ಪವರ್ ಟಿವಿಯ ಜೊತೆಗೆ ಜಯನ್ ಪತ್ನಿ ಶೈಮಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿನ್ನೆ SIT ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಅವರು ಕೇಳಿದ ಪ್ರಶ್ನೆಗಳಿಗೆ ನಾನು ಎಲ್ಲ ಉತ್ತರವನ್ನ ಕೊಟ್ಟಿದ್ದೇನೆ. ಚಿನ್ನಯ್ಯ 1.5 ವರ್ಷದಿಂದ ನಮಗೆ ಪರಿಚಯ ಇಲ್ಲ. ಏಪ್ರಿಲ್ ತಿಂಗಳಿಂದ ಚಿನ್ನಯ್ಯನ ಪರಿಚಯ ಆಗಿತ್ತು. ಚಿನ್ನಯ್ಯ ನಮ್ಮ ಮನೆಗೆ ಬಂದು ಹೋಗಿದ್ರು. ಈಗ ಮಾಸ್ಕ್ ಹಾಕಿರೋ ಕಾರಣ ಇವನೇ ಚಿನ್ನಯ್ಯ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಜಯನ್ ಪತ್ನಿ ಶೈಮಾ ಮಾತಾಡಿದ್ದಾರೆ. ನಾವು ಯಾರ ಹತ್ರನೂ ಹಣ ಪಡ್ಕೊಂಡಿಲ್ಲ ಅಂತ. ಒಟ್ಟಾರೆಯಾಗಿ ಜಯನ್ಗೆ ಚಿನ್ನಯ್ಯನ ಪರಿಚಯ ಇತ್ತು. ಇವರೆಲ್ಲ ಸೇರಿ ಇವರನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ಜಯನ್ ಪತ್ನಿ ಶೈಮಾ ಅವರ ಮಾತುಗಳಿಂದ ಗೊತ್ತಾಗ್ತಾ ಇದೆ. ನಾವ್ ಯಾರ ಹತ್ರನೂ ಹಣ ಪಡ್ಕೊಂಡಿಲ್ಲ ಅಂತ ಹೇಳಿ ಪವರ್ ಟಿವಿ ಜೊತೆ ಜಯನ್ ಪತ್ನಿ ಶೈಮಾ ಮಾತನಾಡಿದ್ದಾರೆ. ರಾಷ್ಟ್ರೀಯ ಕಾರ್ಯಕರ್ತರು ನಾವು ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ. ನಮ್ಮ ಮನೆಯವರು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದು ಇವಾಗ ಸ್ಟಾರ್ಟ್ ಆಗಿರೋದಲ್ಲ. ಅದು ಅವರ ಆರ್ಟಿಯ ಕಾರ್ಯಕರ್ತರು, ನೀತಿ ತಂಡ ಜಾಜಿ ಅಧ್ಯಕ್ಷರು ಸ್ಟಾರ್ಟಿಂಗಿಂದ ಅವರೇ ಮಾಡಿಕೊಂಡು ಬರ್ತಾ ಇರ್ತದೆ. ಮಧ್ಯೆ ಸ್ವಲ್ಪ 2-3 ವರ್ಷ ಅಂತ ಸೌಜನ್ಯ ಹೋರಾಟ ಹೆಣ್ಮಕ್ಳಿಗೆ ಅವ್ರ ರಿಲೇಷನ್ ಪದ್ಮೇಲೆ ಅಂದು ಅವರು ತನಿಖೆ ಮಾಡಿದ ಅವ್ರ ಮಾಮೂಲಿ ಇದ್ರ ತಕ್ಕ ಹೇಳಿದ ಅವ್ರು ಕೇಳಿದಕ್ಕೆ ನಾವು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಅದು 1.5 ವರ್ಷದಿಂದ ಚಿನ್ನನೇ ಬಂದಿಲ್ಲ. ಮೇ ತಿಂಗಳಲ್ಲಿ ಲಾಸ್ಟ್ ಕರೆಕ್ಟ್ ನನಗೆ ನೆನಪಿಲ್ಲ. ಏಪ್ರಿಲ್ ಏನೋ ಬಂದಿದೆ. 1-2-3 ದಿವಸ ನಮ್ಮ ಮನೇಲಿ ಇದ್ರು. ನಾವು ಊಟನೂ ಹಾಕಿದ್ದೀನಿ, ಊಟನೂ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ನಮಗೆ ಯಾರು ಬರೋದು ಏನಕ್ಕೆ ಬರೋದು ಗೊತ್ತಿಲ್ಲ. ಮನೆಯವರು ಹೋರಾಟ ಮಾಡಿದ್ದಕ್ಕೆ 2-3 ಜನ ಮಧ್ಯೆ ಬರ್ತಾ ಇತ್ತು. ಹಳೇದು ಇವಾಗ ಅಂತಲ್ಲ, ಇಷ್ಟು ವರ್ಷ 1.5 ವರ್ಷ ಲಿಂಗೇ ಇಲ್ಲ. ಅವ್ರಿಗೂ ನಮ್ಮ ಮನೆಯವ್ರಿಗೂ ಪರಿಚಯ ಇಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾನು ಟಿವಿಯಲ್ಲಿ ನೋಡ್ತಾ ಇದ್ರು ಮಾಸ್ಕ್ ಇರೋರು ನಮಗೆ ಯಪ್ಪ ಅಂತ ಗೊತ್ತಾಗಿಲ್ಲ. 3 ಸಲ ನೋಡಿದ್ರು. ಅದಂಗೆ ಗೊತ್ತಾಗುತ್ತೆ ನಮಗೆ. ನಾವು ಬೆಳಿಗ್ಗೆ 8 ಗಂಟೆ ಡ್ಯೂಟಿಗೆ ಹೋದರೆ ರಾತ್ರಿ 10 ಗಂಟೆ ಮನೆಗೆ ಬರೋದು. ಬಂದ್ಬಿಟ್ಟು ನಮಗೆ ಬೇರೆ ಅರ್ಧ ವಿಚಾರನ ಗೊತ್ತಿಲ್ಲ. ಇದು ಸುಳ್ಳು ನ್ಯೂಸು. ನಿನ್ನೆ ಗಾಂಜಾ ಅಂತ ಒಂದು ಲೇಡಿ ಬಂದಿದ್ದು ನಮ್ಮ ಪರವಾಗಿ. ನೀವು ಅಕ್ಕಪಕ್ಕ ನೋಡಿ, ನಾವು ಮನೆ ಬಂದು 20 ವರ್ಷ ಆಯಿತು. ಅಕ್ಕಪಕ್ಕ ಯಾಕೆ ಬೇಕಂದ್ರೆ ಅವಳ ಹೆಸರು ಮಹಾಲಕ್ಷ್ಮಿ ಅಲ್ಲ, ಅವಳ ಹೆಸರು ನಿಜವಾಗ್ಲೂ ಇರೋದು ದೀಕ್ಷಾ ಅಂದ್. ಅವಳು ಸುಳ್ಳು ನ್ಯೂಸ್ ಕೊಟ್ಟಿದ್ದಾರೆ. ಯಾರಿಗೂ ಬೇಕಾದ್ರೆ ನೀವು ವಿಚಾರಿಸ್ಬೋದು. ನಾವು ಆ ಥರ ಬಿಸಿನೆಸ್ ಮಾಡೋದು ಇಲ್ಲ. ನಿಮ್ಮ ರಾಗೇಶ್ ಶೆಟ್ಟಿ ಹೇಳತ್ತಾರೆ ಯಾರ ಕೈಯಿಂದ ಜಯಂತು ದುಡ್ಡಿಸ್ಕೊಂಡಿಲ್ಲ. ನಮ್ಮ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀನಿ. ಅದೇ ದುಡ್ಡಲ್ಲಿ ಅವರು ಹೋರಾಟ ಮಾಡ್ತಾ ಇದೆ. ಹೆಣ್ಮಗು ನ್ಯಾಯ ಕೊಡ್ಲಿ ನುಸ್ಕಾರ ಮಾತ್ರ. ಸೌಜನ್ಯ ಎಲ್ಲ ಸುಳ್ಳು ನಡೆದಿರಿ ಅಂತ ಹೇಳ್ತಾರೆ. ಯಾವುದು ಸಿಕ್ಕಿಲ್ಲ ಅವ್ರಿಗೂ. ಎಂಥ ಡಾಕ್ಯುಮೆಂಟ್ಸ್ ಅವರು ಬರೀತಾ ಇರೋದು ರಾಷ್ಟ್ರೀಯ ಕಾರ್ಯಕರ್ತ ಅವ್ರದ್ದು ಡಾಕ್ಯುಮೆಂಟ್ಸ್ ಇತ್ತು. ಒಂದು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ಲಾಗಲಿ ಯಾವ ವಸ್ತುಗಳು ಅವರು ಹೊರಗಡೆ ತಗೊಂಡೋಗಿಲ್ಲ. ಎಲ್ಲ ನನಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಎಂಥದ್ದು ಇಲ್ಲ ಅಂತ. ನ್ಯೂಸ್ ಪೇಪರ್ ಮಾತ್ರ 2-3 ಪೇಪರ್ ಎತ್ಕೊಂಡೆ. ಅದು ಬಿಟ್ಟು ಎಂಥ ಐಟಮ್ ನಮ್ಮ ಮನೆ ಸಿಕ್ಕೋದು ಇಲ್ಲ. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಿದೆ. SIT ತನಿಖೆ ಬರ್ತಾ ಇರೋದು ನನಗೆ ಟಿವಿಯಲ್ಲಿ ನೋಡಿರೋ, ನನಗೆ ಯಾರು ಹೇಳಿದಲ್ಲ. ಆ ಥರ ಹೇಳಿ ಇಲ್ಲ, ಎಂಥದ್ದು ಹೇಳಿಲ್ಲ. ರಿಪೋರ್ಟ್ ಕೊಟ್ಟು ಹೋಗಿದ್ದಾರೆ. ಫಸ್ಟ್ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಗೊತ್ತಲ್ಲ ನಿಮಗೆಲ್ಲ. ಒಂದು ಹೆಣ್ಮಗುಗೋಸ್ಕರ ನಮ್ಮ ಮನೆಯವರು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ಇಷ್ಟು ವರ್ಷ. ನಮ್ಮ ಹೆಸರು ಶೈಮಾ ಜಯಂತ್. ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಅವ್ರು ಹೇಳ್ತಾ ಇದ್ರು ನೀವು ಹೇಳತ್ತಾರ ನಾವೇನು ದುಡ್ಡು ತಗೊಂಡಿಲ್ಲ ಅಂತ ಹೇಳಿ. ಪಾಪ ಅವ್ರು ಮನೇಲಿದ್ದವರು ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 11 ಗಂಟೆಗೆ ಬರ್ತಾರೆ. ಜಯಂತ್ ಅವ್ರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ಪಾಪ ಅವ್ರಿಗೇನು ಗೊತ್ತಿರುತ್ತೆ. ಇನ್ನು ಜಯನ್ ಅವರ ಸಂಬಂಧಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಸರ್, ನಾನು ಡ್ಯೂಟಿಗೆ ಹೋಗ್ತಿದ್ದೆ. ನನಗೆ ಸಾಯಂಕಾಲ ನಾನು TV ನ್ಯೂಸಲ್ಲೇ ನೋಡಿರೋದು. ನಾನು ಸಾಯಂಕಾಲ ಬಂದೆ. ಡ್ಯೂಟಿಯಿಂದ ಬಂದು ಒಂದು 7-7:30 ಆಯಿತು. ಬಂದಾಗ ಈ ಥರ ಇಲ್ಲೆಲ್ಲ ಜನಗಳೆಲ್ಲ ನೋಡ್ತಾ ಇದ್ದಿದ್ದು. ಅಂದರೆ ನಮಗೆ ಗೊತ್ತಿರೋರು, ಅಂದರೆ ನಮ್ಮ ರಿಲೇಷನ್ನೇ. ಅಣ್ಣ ಬಂದುಬಿಟ್ಟು ನಮ್ಮ ರಿಲೇಷನ್, ತುಂಬ ನನ್ನ ಹತ್ರದ ರಿಲೇಷನ್ ಅವರು. ಅಣ್ಣ ಇವರು ಅತ್ತಿಗೆ ಆಗಬೇಕು ನನಗೆ, ದೂರದಿಂದ ಆದರೂ ನಾವು ಫ್ರೆಂಡ್ಲಿ ಆಗಿದ್ದಿದ್ದು. ಬಟ್ ಅವರು ಈ ಥರದ್ದು ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರೋದು ಬಿಟ್ಟರೆ ಬೇರೆ ಈ ಥರ ಒಂದು ನಿನ್ನೇನೋ ಒಂದು ಲೇಡಿ ಬಂದುಬಿಟ್ಟು ಇವ್ರ ಮನೆ ಮೇಲ್ಗಡೆ ಇದ್ದಿದ್ದು. ಅವಳು ಏನೋ 2 ವರ್ಷದಿಂದ ಇದ್ದೀವಿ, ನಮಗೆ ಇವ್ರ ಮನೆಯಲ್ಲಿ ಏನೋ ಗಾಂಜಾ ಮಾಡ್ತಿದ್ದಾರೆ ಆ ಥರ ಎಲ್ಲ ಹೇಳ್ತಾಯಿದ್ರು. ಅದು ಫುಲ್ಲು ಸುಳ್ಳೆ. ಅದು ಅದೇನು ನಿಜವಾದ ವಿಷಯ ಏನಲ್ಲ. ಅವಳದೇ ಏನೋ ಬೇರೆ ಇದ್ದ ಕಾರಣ ಅದೆಲ್ಲ ಆಗಿರೋ ಕಾರಣ ಅವಳನ್ನ ಓನರೆಲ್ಲ ಬಂದುಬಿಟ್ಟು ಖಾಲಿ ಮಾಡಿದೆ ಹೊರತು ಇವ್ರ ಮನೆಯಲ್ಲಿ ಆ ಥರದ್ದೇನೂ ಇಲ್ಲ. ಬಟ್ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರು ಅಣ್ಣ. ಅದ್ರ ಬಗ್ಗೆ ಮತ್ತು ಬೇರೆ ಏನು ಈ ಥರದ್ದು ಯಾವುದೂ ಇಲ್ಲ. ಒಂದು ಏನು ಅವರು ಗಾಂಜಾ ಮಾಡುವವರಾದ್ರೂ ಕೂಡ ಆ ಥರದ್ದೇನಿಲ್ಲ, ಇತ್ತೇನಿಲ್ಲ.
ನಾನು ಇರಲಿಲ್ಲ ಆಯಿತು ಸರ್, ಇವರಿದ್ದರು, ನಾನು ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಡ್ಯೂಟಿ ಮುಗಿಸ್ಕೊಂಡು ನಾನು 7 ಗಂಟೆಗೆ ಬಂದಾಗ ಈ ಥರದ್ದೆಲ್ಲ ಇದಾಯಿತು.